ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಬೇಸಿಗೆ ಕಾಲದಲ್ಲಿ ತಂಪಾಗಿರುವಂತಹ ಒಂದು ತಂಬುಳಿ, ಗುಳ್ಳದ ತಂಬುಳಿ ಅಥವಾ ಗುಳ್ಳದ ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಒಂದು ಗುಳ್ಳವನ್ನು ತಗೊಂಡಿದ್ದೇನೆ. ಇದನ್ನು ನಾವು 4 ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಬೇಯಿಸ್ಲಿಕ್ಕಿಡುವ. ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾವೀಗ ಬೇಯಿಸ್ಲಿಕ್ಕಿಡುವ. ಬೇಯಿಸ್ಕೊಂಡಾಗಿದೆ. ಈಗ ಇದರ ನೀರನ್ನೆಲ್ಲ ಸೋಸಿಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಇದು ತಣ್ಣದ ನಂತರ ಇದರ ಸಿಪ್ಪೆಯನ್ನೆಲ್ಲ ಸಪ್ರೇಟಾಗಿ ತೆಗೆದುಕೊಂಡು ಈ ಗುಳ್ಳವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ಸ್ಮ್ಯಾಶ್ ಮಾಡಿಕೊಂಡ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಚಿಟಿಕೆ ಇಂಗು, ಸ್ವಲ್ಪ ಹಸಿಮೆಣಸನ್ನು ಸೇರಿಸ್ಕೊಂಡು ಮೊಸರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಎಷ್ಟು ಮೊಸರು ಬೇಕು ಅದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಮ್ಮ ತಂಬುಳಿ ರೆಡಿಯಾಗಿದೆ. ಇನ್ನು ಕೊನೆಯದಾಗಿ ಇದಕ್ಕೊಂದು ಸಾಸಿವೆ ಉದ್ದಿನಬೇಳೆ ಒಗ್ಗರಣೆಯನ್ನು ಕೊಡುವ. ತಂಬುಳಿ ಈಗ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡಬಹುದು ನಾವಿದನ್ನು. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.